ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮಿಳುನಾಡಿನಲ್ಲಿ ರಾಜಕೀಯ ಹೈಡ್ರಾಮಾ ಇದೆಯಲ್ಲ, ಇದು ಹಾಗೆ ಮುಂದುವರಿತಾ ಇದೆ. ಇವತ್ತು ಸಿಎಂ ಜೋಸೆಫ್ ವಿಜಯ್ ಅಸೆಂಬ್ಲಿಯಲ್ಲಿ ಬಹುಮತ ಸಾಬೀತುಪಡಿಸಬೇಕಾಗಿತ್ತು. ಎಲ್ಲರೂ ಏನಂದುಕೊಂಡಿದ್ರು, ವಿಜಯ್ ಒಂದು ಸಾಮಾನ್ಯ ಬಹುಮತವನ್ನು ಸಾಧಿಸಬಹುದು, ಅಂದ್ರೆ ಸರಳ ಬಹುಮತದಲ್ಲಿ ಅವರ ಸರ್ಕಾರ ಪಾಸ್ ಆಗತ್ತೆ ಅಂತ. ಆದರೆ ಮಿತ್ರರೇ, ತಮಿಳುನಾಡಿನ ಅಸೆಂಬ್ಲಿಯಲ್ಲಿ ಆಗಿದ್ದೇ ಬೇರೆ. ವಿಜಯ್ಗೆ 2/3 ಮೆಜಾರಿಟಿ ಸಿಕ್ಕಿದೆ. ಟೆಕ್ನಿಕಲಿ ಹೇಳಬೇಕು ಅಂತಂದ್ರೆ ವಿರೋಧ ಪಕ್ಷವಾದಂಥ DMK ಕೂಡ ವಿಜಯ್ಗೆ ಸಪೋರ್ಟ್ ಮಾಡಿದೆ. ಹಾಗೆ NDA ಕೂಡ ಪರೋಕ್ಷವಾಗಿ ವಿಜಯ್ಗೆ ಸಪೋರ್ಟ್ ಮಾಡಿದೆ. ಇದು ನಿಜಕ್ಕೂ ಕೂಡ ಬಹಳ ಆಶ್ಚರ್ಯಕರವಾದಂತಹ ಬೆಳವಣಿಗೆ. ವಿಜಯ್ ವಿರುದ್ಧವಾಗಿ ಬಿದ್ದಂತಹ ಮತಗಳು ಕೇವಲ 22. ಅದು ಕೇವಲ ಅಣ್ಣಾ DMKಯ ಪಳನಿಸ್ವಾಮಿ ಬೆಂಬಲಿಗರದ್ದು ಮಾತ್ರ. ಇವತ್ತು ಬಹುತೇಕ ಮಾಧ್ಯಮಗಳಲ್ಲಿ ಏನು ವಿಶ್ಲೇಷಣೆ ಆಗ್ತಾ ಇತ್ತು ಅಂತಂದ್ರೆ, ಅಧಿಕೃತವಾಗಿ ಫ್ಲೋರ್ ಟೆಸ್ಟ್ ಇರುವಂತಹದ್ದು ವಿಜಯ್ಗೆ, ಆದ್ರೆ ನಿಜವಾದಂತಹ ಫ್ಲೋರ್ ಟೆಸ್ಟ್ ಎದುರಿಸ್ತಾ ಇರುವಂತಹದ್ದು ಎಡಪ್ಪಾಡಿ ಕೆ ಪಳನಿಸ್ವಾಮಿ. ಏನು ಮಾಧ್ಯಮಗಳು ವಿಶ್ಲೇಷಣೆ ಮಾಡಿದ್ವೋ ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿ ಆಗಿದೆ ಕೂಡ. ಎಡಪ್ಪಾಡಿ ಪಳನಿಸ್ವಾಮಿಗೆ ಬಹಳ ದೊಡ್ಡ ಆಘಾತ ಆಗಿದೆ. ಅಣ್ಣಾ DMK ಒಡೆದು ಹೋಳಾಗ್ಬಿಟ್ಟಿದೆ. ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆ. ವಿಜಯ್ ಸದ್ಯಕ್ಕೇನೋ ಪಾಸ್ ಆದ್ರೂ ಮುಂದೇನಾಗತ್ತೆ, ತಮಿಳುನಾಡಿನ ವಿಧಾನಸಭೆಯಲ್ಲಿ ಏನೆಲ್ಲ ಹೈಡ್ರಾಮಾಗಳಾದ್ವು, ಯಾರ್ಯಾರು ಬೆಂಬಲಿಸಿದ್ದಾರೆ, ಇದರ ಪರಿಣಾಮ ಏನು, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ವಿಜಯ್ ಈ ಬಾರಿ ಚುನಾವಣೆಯಲ್ಲಿ 108 ಸ್ಥಾನವನ್ನು ಗೆದ್ದಿದ್ರು. ಆದರೆ ವಿಜಯ್ 2 ಸ್ಥಾನ ಗೆದ್ದ ಕಾರಣದಿಂದಾಗಿ ಅದು 107 ಅಂತ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಹೀಗಾಗಿ ತಮಿಳುನಾಡಿನ ಚುನಾವಣಾ ಫಲಿತಾಂಶ ಬಂದು ಅದರಲ್ಲಿ TVK ಪಕ್ಷ ಏಕೈಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ರೂ ಕೂಡ ವಿಜಯ್ಗೆ ಸರ್ಕಾರ ರಚನೆ ಮಾಡುವಂತಹದ್ದು ಸುಲಭ ಆಗಲಿಲ್ಲ. ಸಾಕಷ್ಟು ಸರ್ಕಸ್ ಮಾಡಬೇಕಾಯಿತು. ಪದೇ ಪದೇ ರಾಜಭವನಕ್ಕೆ ಅಲಿಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಎಲ್ಲರೂ ಏನಂದುಕೊಂಡ್ರು, ವಿಜಯ್ ಸರ್ಕಾರ ಪಾಸ್ ಆಗೋದಿಲ್ಲ, ಬಹಳ ಕಷ್ಟ ಇದೆ ಅಂತ. ಅಂತಿಮವಾಗಿ ವಿಜಯ್ಗೆ ಒಂದು ಸರಳ ಬಹುಮತ ವ್ಯಕ್ತವಾಗಿತ್ತು, ಅದು ಕೂಡ DMK ಅಲೈ ಪಾರ್ಟಿಗಳಿಂದ. ಹೀಗಾಗಿ ವಿಜಯ್ ಸರ್ಕಾರ ಪಾಸ್ ಆಗುತ್ತಾ ಇಲ್ವಾ ಈ ಪ್ರಶ್ನೆ ಕೂಡ ಮೂಡಿತ್ತು. ಯಾಕೆ ಅಂತಂದ್ರೆ DMKಗೆ ಸಪೋರ್ಟ್ ಮಾಡಿದಂತಹ VCK ಇರಬಹುದು, ಎಡಪಕ್ಷಗಳಿರಬಹುದು, ಆರಂಭದಿಂದಲೂ ಕೂಡ TVKಯನ್ನ ಪ್ರಶ್ನೆ ಮಾಡ್ತಲೇ ಇದ್ವು. ವಿಜಯ್ರನ್ನ ಪ್ರತಿ ಹಂತದಲ್ಲೂ ಕೂಡ ಕಾಲೆಳೆಯೋದಕ್ಕೆ ನೋಡ್ತಾ ಇದ್ವು. ವಿಜಯ್ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದ ಹಾಗೆ ಮೊದಲಿಗೆ ಒಂದೇ ಮಾತ್ರ ಇಶ್ಯೂ ಅನ್ನ ರೈಸ್ ಮಾಡಿದ್ರು. ಅದಾಗ್ತಿದ್ದ ಹಾಗೆ ವಿಜಯ್ ಅಸ್ಟ್ರಾಲಜರ್ ಒಬ್ಬರನ್ನ ತನ್ನ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಕ ಮಾಡಿಕೊಳ್ತಾರೆ. ಅದಕ್ಕೂ ಕೂಡ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗುತ್ತೆ. ಇವತ್ತು ಸದನದಲ್ಲಿ ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲೂ ಕೂಡ ಅಸ್ಟ್ರಾಲಜರ್ ನೇಮಕದ ವಿಚಾರವಾಗಿ ಬಹಳ ದೊಡ್ಡ ಚರ್ಚೆ ಆಗುತ್ತೆ. VCKಯ ಶಾಸಕರು ಅದನ್ನು ಪ್ರಶ್ನಿಸ್ತಾರೆ, DMDKಯ ಶಾಸಕರು ಅದನ್ನು ಪ್ರಶ್ನಿಸ್ತಾರೆ, ಎಡಪಕ್ಷದ ಶಾಸಕರು ಅದನ್ನು ಪ್ರಶ್ನಿಸ್ತಾರೆ. ಅಷ್ಟೇ ಏಕೆ BJPಯು ಕೂಡ ಅದನ್ನು ವಿರೋಧ ವ್ಯಕ್ತಪಡಿಸುತ್ತೆ. ಇಷ್ಟೆಲ್ಲ ಹರ್ಡಲ್ಸ್ಗಳಿದ್ರೂ ಕೂಡ ಇವತ್ತು ವಿಶ್ವಾಸಮತವನ್ನ ವಿಜಯ್ ಅಚ್ಚರಿಯ ರೀತಿಯಲ್ಲಿ ಗೆದ್ದಿದ್ದಾರೆ. ಈ ವಿಶ್ವಾಸ ಮತದ ಸಂದರ್ಭದಲ್ಲಿ ಅಣ್ಣಾ DMKಯ ರೆಬಲ್ ಟೀಮ್ ಇದೆಯಲ್ಲ, CV ಷಣ್ಮುಗಂ ಮತ್ತು ವೇಲುಮಣಿ ಅವರ ಟೀಮ್, ಅವರು ಬೆಂಬಲಿಸ್ತಾರೆ ಅಂತ ಗೊತ್ತಿತ್ತು. ಆದರೆ ಎಷ್ಟು ಸಂಖ್ಯೆಯಲ್ಲಿ ಬೆಂಬಲ ವ್ಯಕ್ತವಾಗುತ್ತೆ ಇದರ ಬಗ್ಗೆ ಯಾರಿಗೂ ಕೂಡ ಅಧಿಕೃತವಾಗಿ ಗೊತ್ತಿರಲಿಲ್ಲ. ಇವತ್ತು ವಿಶ್ವಾಸ ಮತದ ಸಂದರ್ಭದಲ್ಲಿ 25 ಅಣ್ಣಾ DMKಯ MLAಗಳು ವಿಜಯ್ ಪರವಾಗಿ ವೋಟಿಂಗ್ ಮಾಡಿದ್ದಾರೆ. ತಮಿಳುನಾಡಿನ ವಿಧಾನಸಭೆಯಲ್ಲಿ ನಡೆದಂತಹ ಈ ಫ್ಲೋರ್ ಟೆಸ್ಟ್ನಲ್ಲಿ ವಿಜಯ್ ಪರವಾಗಿ 144 ಮತಗಳು ಚಲಾವಣೆಗೊಂಡ್ರೆ ವಿಜಯ್ ವಿರುದ್ಧವಾಗಿ ಕೇವಲ 22 ಮತಗಳು ಮಾತ್ರ ಚಲಾವಣೆಗೊಂಡಿದ್ದಾವೆ. ವಿಜಯ್ಗೆ ಇದ್ದಿದ್ದು ಕೇವಲ 119 MLAಗಳ ಬೆಂಬಲ. ಕಾಂಗ್ರೆಸ್ನ 5 MLAಗಳು, ಎಡಪಕ್ಷದ 4 MLAಗಳು, ಜೊತೆಗೆ ಮುಸ್ಲಿಂ ಲೀಗ್ನ 2 MLAಗಳು, VCKಯ 2 MLAಗಳು, ಹಾಗೆ ವಿಜಯ್ ಪಕ್ಷದ 106 ಜನ MLAಗಳು. 107 ಅಲ್ವಾ, ಯಾಕೋಸ್ಕರವಾಗಿ 106 ಅಂತ ಹೇಳ್ತಾ ಇದ್ದಾನೆ ಅಂತ ನಿಮಗೆ ಅನ್ನಿಸಬಹುದು. ಅದಕ್ಕೊಂದು ಕಾರಣ ಇದೆ. ವಿಜಯ್ ಪಕ್ಷದಲ್ಲಿ ಓರ್ವ ಅಭ್ಯರ್ಥಿ ಕೇವಲ 1 ವೋಟ್ನಿಂದ ವಿಜಯಶಾಲಿಯಾಗಿದ್ರು. ಅವರನ್ನ ಈ ಒಂದು ಫ್ಲೋರ್ ಟೆಸ್ಟ್ನಲ್ಲಿ ಭಾಗಿಯಾಗದಂತೆ ಕೋರ್ಟ್ ತಡೆ ಹಿಡಿದಿತ್ತು. ಹೀಗಾಗಿ TVK MLAಗಳ ಸಂಖ್ಯೆ 106ಕ್ಕೆ ಕುಸಿತ ಕಂಡಿತ್ತು. ಮಿತ್ರರೇ, ಏನೇ ಆದರೂ ಕೂಡ ವಿಜಯ್ಗೆ 119 ಅಂಕೆ ಬಂದೇ ಬರುತ್ತೆ, ಸರ್ಕಾರ ಪಾಸ್ ಆಗುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಆದರೆ AIDMKಯ 25 MLAಗಳು ಈ ಫ್ಲೋರ್ ಟೆಸ್ಟ್ನಲ್ಲಿ ನೇರವಾಗಿ ವಿಜಯ್ ಪರವಾಗಿ ವೋಟ್ ಮಾಡಿದ್ದಾರೆ. ಹೀಗಾಗಿ ವಿಜಯ್ ಅವರಿಗೆ 144 MLAಗಳ ಬೆಂಬಲ ವ್ಯಕ್ತವಾಗಿದೆ. ಮಿತ್ರರೇ, ಇದು ಎಷ್ಟು ಇಂಪಾರ್ಟೆಂಟ್ ಆಯಿತು ಕೇಳಿದ್ರೆ, ವಿಜಯ್ ವಿರುದ್ಧವಾಗಿ ಆದಂತಹ ಮತದಾನ ಕೇವಲ 22 ಮಾತ್ರ. ಅಣ್ಣಾ DMKಯ ಪಳನಿಸ್ವಾಮಿ ಟೀಮ್ನಲ್ಲಿರುವಂತಹ 22 MLAಗಳು ಮಾತ್ರ ವಿಜಯ್ ವಿರುದ್ಧವಾಗಿ ವೋಟ್ ಮಾಡಿದ್ದಾರೆ. ಇದನ್ನು ಕೇಳಿದಾಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಹಾಗಾದ್ರೆ DMK MLAಗಳು ಏನ್ ಮಾಡಿದ್ದಾರೆ, ಅವ್ರು ಯಾರ ಪರವಾಗಿ ವೋಟ್ ಮಾಡಿದ್ದಾರೆ ಅಂತ. ಮಿತ್ರರೇ, DMK ಒಂದು ಅಚ್ಚರಿಯ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಈ ಫ್ಲೋರ್ ಟೆಸ್ಟ್ ನಡೆಯುವಂತಹ ಸಂದರ್ಭದಲ್ಲಿ ನಾವು ವಾಕೌಟ್ ಮಾಡ್ತೀವಿ, ಅಂದರೆ ಸಭಾತ್ಯಾಗ ಮಾಡ್ತೀವಿ, ಈ ವೋಟಿಂಗ್ನಲ್ಲಿ ಭಾಗಿಯಾಗೋದಿಲ್ಲ ಅಂತ. ಇದಕ್ಕೆ ಉದಯನಿಧಿ ಏನು ಕಾರಣ ಕೊಡ್ತಾರೆ ಅಂತಂದ್ರೆ, ಈಗಾಗಲೇ ಅಣ್ಣಾ DMKಯನ್ನು ಒಡೆಯುವಂತಹ ಕೆಲಸಕ್ಕೆ TVK ಕೈ ಹಾಕಿದೆ. ಇಲ್ಲಿ MLAಗಳ ಕುದುರೆ ವ್ಯಾಪಾರ ಆಗಿದೆ. ಅದೂ ಅಲ್ಲದೆ ತಮಿಳುನಾಡಿನ ಜನ TVKಯನ್ನು ಒಪ್ಕೊಂಡಿಲ್ಲ. ಇವತ್ತಿಗೂ ಸಹ 65% ತಮಿಳಿಗರು TVKಯನ್ನು ಒಪ್ಪಿಲ್ಲ. ಹೀಗಾಗಿ ಇದೊಂದು ಮೈನಾರಿಟಿ ಗವರ್ನಮೆಂಟ್. ಈ ಕಾರಣದಿಂದಾಗಿ ನಾವು ಈ ವಿಶ್ವಾಸ ಮತದಲ್ಲಿ ಭಾಗಿಯಾಗೋದಿಲ್ಲ ಅಂತ ಅವರು ವಾಕೌಟ್ ಮಾಡ್ತಾರೆ. ಉದಯನಿಧಿಯ ಈ ನಿರ್ಧಾರ TVKಗೆ ಮತ್ತಷ್ಟು ಬಲವನ್ನು ಕೊಡುತ್ತೆ.
ಈ DMK ವಾಕೌಟ್ ಮಾಡಿದ್ದು ಕೂಡ ವಿಜಯ್ಗೆ ಹೇಗೆ ಲಾಭ ಆಗುತ್ತೆ ಅಂತಂದ್ರೆ ಮಿತ್ರರೇ, ಒಟ್ಟು ಸದನದಲ್ಲಿ ಹಾಜರಿದ್ದವರ ಸಂಖ್ಯೆ ಕೇವಲ 166 ಮಾತ್ರ. ಅದರಲ್ಲಿ ವಿಜಯ್ ಪರವಾಗಿ 144 ಮತಗಳು ಚಲಾವಣೆಗೊಂಡಿದ್ದಾವೆ, ವಿರುದ್ಧವಾಗಿ ಕೇವಲ 22 ಮತಗಳು ಚಲಾವಣೆಗೊಂಡಿದ್ದಾವೆ. ಇದರ ಅರ್ಥ ಏನು ಕೇಳಿದ್ರೆ TVK ವಿಜಯ್ಗೆ 3/2 ಬಹುಮತ ಸಿಕ್ಕಿದೆ. ಈ ಸದನದಲ್ಲಿ ಬಹುಮತ ನಿರ್ಧಾರ ಆಗುವಂತಹದ್ದು ಎಷ್ಟು ಜನ ಹಾಜರಿರ್ತಾರೋ ಅದರ ಆಧಾರದಲ್ಲಿ. ಇವತ್ತು ವಿಜಯ್ಗೆ ಕೇವಲ 84 ಜನ ಸದಸ್ಯರು ಬೆಂಬಲ ಕೊಟ್ಟಿದ್ರೂ ಕೂಡ ವಿಜಯ್ ಸರ್ಕಾರ ಸರಳ ಬಹುಮತದಲ್ಲಿ ಪಾಸ್ ಆಗ್ತಾ ಇತ್ತು. ಯಾಕೆ ಕೇಳಿದ್ರೆ DMK ವಾಕೌಟ್ ಮಾಡಿದ ಕಾರಣದಿಂದಾಗಿ ಸದನದ ಗಾತ್ರವೇ 166ಕ್ಕೆ ಕುಸಿತ ಕಂಡಿತ್ತು. ಇದೆಲ್ಲದಕ್ಕಿಂತ ಅಚ್ಚರಿಯ ನಿರ್ಧಾರ ಏನು ಕೇಳಿದ್ರೆ, ತಮಿಳುನಾಡಿನ ವಿಧಾನಸಭೆಯಲ್ಲಿ BJPಯ MLA ಇರುವಂತಹದ್ದು ಕೇವಲ ಒಬ್ರು ಮಾತ್ರ. ಆದರೆ ಅವರೂ ಕೂಡ ಪರೋಕ್ಷವಾಗಿ ವಿಜಯ್ಗೆ ಸಪೋರ್ಟ್ ಮಾಡಿದ್ದಾರೆ. ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಮಿತ್ರರೇ, ಇಲ್ಲಿ ನೇರವಾಗಿ ಸಪೋರ್ಟ್ ಮಾಡಿರೋದಲ್ಲ. ಈ ವಿಶ್ವಾಸ ಮತದ ಸಂದರ್ಭದಲ್ಲಿ ಅವರು ಯಾರಿಗೂ ಮತ ಹಾಕಿಲ್ಲ, ಪರವಾಗೂ ಮತ ಹಾಕಿಲ್ಲ, ವಿರೋಧವಾಗೂ ಮತ ಹಾಕಿಲ್ಲ. ಅಂದ್ರೆ ಗೈರಾಗುವ ಮೂಲಕವಾಗಿ ತಟಸ್ಥವಾಗಿ ಉಳಿದುಕೊಂಡ್ರು. ಬಿಜೆಪಿಯ ಈ ನಿರ್ಧಾರಕ್ಕೆ PMK ಕೂಡ ಸಾಥ್ ಕೊಟ್ಟಿದೆ. PMKಯ 4 ಜನ MLAಗಳು ಕೂಡ ಗೈರಾದ್ರು. ಅಲ್ಲಿಗೆ ಮಿತ್ರರೇ, ವಿಜಯ್ ಬಹಳ ಈಸಿಯಾಗಿ ಈ ಒಂದು ಫ್ಲೋರ್ ಟೆಸ್ಟ್ ನಲ್ಲಿ ಪಾಸ್ ಆಗಿದ್ದಾರೆ. ಜೊತೆಗೆ ಈ ಸರ್ಕಾರಕ್ಕೆ ಸದ್ಯಕ್ಕೇನು ಸಮಸ್ಯೆ ಆಗೋದಿಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಯಾಕೆ ಅಂತಂದ್ರೆ ಅಣ್ಣಾ DMKಯ 25 MLAಗಳು ವಿಜಯ್ ಪರವಾಗಿ ಮತದಾನ ಮಾಡಿದ್ದಾರೆ. ಮಿತ್ರರೇ, ಹಾಗಾದ್ರೆ ಈ 25 MLAಗಳು ಈ TVK ಜೊತೆಗೆ ಮರ್ಜ್ ಮಾಡ್ಕೊಳ್ತಾರಾ ಅಥವಾ TVK ಜೊತೆಗೆ ನೇರವಾಗಿ ಕೈ ಜೋಡಿಸ್ತಾರಾ ಕೇಳಿದ್ರೆ ಒಂದಷ್ಟು ಕಾನೂನಾತ್ಮಕ ತೊಡಕುಗಳಿದಾವೆ. ಸದ್ಯ ಈ 25 MLAಗಳು ಕ್ರಾಸ್ ವೋಟಿಂಗ್ ಮಾಡಿದಾರಲ್ಲ, ಇವರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆಯ ತೂಗುಗತ್ತಿ ಇದೆ. ಈಗಾಗಲೇ ಪಕ್ಷದ ಮುಖ್ಯಸ್ಥ ಎಡಪ್ಪಾಡಿ ಪಳನಿಸ್ವಾಮಿ ಈ 25 MLAಗಳು ಪಕ್ಷದ ವಿರುದ್ಧವಾಗಿ ಹೋಗಿದ್ದಾರೆ, ಪಕ್ಷಭ್ರಷ್ಟರಾಗಿದ್ದಾರೆ, ಹೀಗಾಗಿ ಇವರ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಒಂದು ವೇಳೆ ಕಾನೂನಾತ್ಮಕ ಹೋರಾಟದಲ್ಲಿ ಇವರಿಗೆ ಹಿನ್ನಡೆ ಆಗಿದ್ದೇ ಆದ್ರೆ ಈ 25 ಶಾಸಕರಿಗೆ ಅನರ್ಹತೆಯ ಭೀತಿ ಉಂಟಾಗುತ್ತೆ. ಈಗ ನೀವೊಂದು ಪ್ರಶ್ನೆ ಕೇಳಬಹುದು, ಈ ಹಿಂದೆ ಮಹಾರಾಷ್ಟ್ರದಲ್ಲೂ ಕೂಡ ಹೀಗಾಗಿತ್ತು, ಕರ್ನಾಟಕದಲ್ಲೂ ಕೂಡ ಹೀಗಾಗಿತ್ತಲ್ಲ ಅಂತ. ಮಿತ್ರರೇ, ಕರ್ನಾಟಕದ ಸ್ಥಿತಿಯೇ ಬೇರೆ, ಮಹಾರಾಷ್ಟ್ರದ ಸ್ಥಿತಿಯೇ ಬೇರೆ. 2019ರಲ್ಲಿ ಕಾಂಗ್ರೆಸ್ ಮತ್ತು JDS ನಿಂದ ಕೆಲ ಶಾಸಕರು ಬಿಜೆಪಿಗೆ ಬಂದ್ರಲ್ಲ, ಅವರೆಲ್ಲರೂ ಕೂಡ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿ ಜೊತೆಗೆ ಬಂದ್ರು. ಅಂದ್ರೆ ನಾವು ಯಾವ ಪಕ್ಷದ ಚಿಹ್ನೆಯಿಂದ ಗೆದ್ದಿದ್ವೋ ಆ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟು ಇನ್ನೊಂದು ಪಕ್ಷವನ್ನ ಸೇರ್ಕೊಂಡ್ರು. ಆ ಸಂದರ್ಭದಲ್ಲಿ ಸ್ಪೀಕರ್ ಕಾಂಗ್ರೆಸ್ನವರು ಇದ್ದ ಕಾರಣದಿಂದಾಗಿ ಅವರ ರಾಜೀನಾಮೆಯನ್ನ ಸ್ವೀಕರಿಸಲಿಲ್ಲ. ನಾವು ಆ ಶಾಸಕರನ್ನ ಅನರ್ಹಗೊಳಿಸ್ತೀನಿ ಅಂತ ರಮೇಶ್ ಕುಮಾರ್ ಹೊರಟಿದ್ರು. ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಹಿನ್ನಡೆ ಆಯಿತು. ಇನ್ನು ಮಹಾರಾಷ್ಟ್ರದಲ್ಲಿ ಶಿವಸೇನೆಯಿಂದ ಏಕನಾಥ್ ಶಿಂದೆ ಹೊರಗೆ ಬಂದ್ರು, ಹಾಗೆ NCPಯಿಂದ ಅಜಿತ್ ದಾದಾ ಪವಾರ್ ಹೊರಗೆ ಬಂದ್ರು. ಆಗ ಯಾಕೆ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆಯ ತೂಗುಗತ್ತಿ ಇರಲಿಲ್ಲ ಕೇಳಿದ್ರೆ ಅವರಿಗೆ 3/2 ಶಾಸಕರ ಬೆಂಬಲ ಇತ್ತು. ಆದರೆ ತಮಿಳುನಾಡಿನಲ್ಲಿ ಹಾಗಾಗಲಿಲ್ಲ. ಸದ್ಯ ಅಣ್ಣಾ DMKಯ CV ಷಣ್ಮುಗಂ ಮತ್ತು ವೇಲುಮಣಿ ಟೀಮ್ನಲ್ಲಿ ಕೇವಲ 25 ಜನ ಶಾಸಕರಿದ್ದಾರೆ. ಒಂದು ವೇಳೆ ಅವರು ಪಕ್ಷದಿಂದ ಹೊರಗೆ ಬರಬೇಕು ಅಂತಂದ್ರೆ ಅವರಿಗೆ 3/2 ಶಾಸಕರ ಬೆಂಬಲ ಬೇಕಾಗುತ್ತೆ. ಅಂದ್ರೆ ಸದ್ಯ ಅಣ್ಣಾ DMK ಬಳಿಯಲ್ಲಿ 47 ಶಾಸಕರಿದಾರಲ್ಲ, ಅದರಲ್ಲಿ 3/2 ಶಾಸಕರ ಬೆಂಬಲ ಅಂತಂದ್ರೆ 32 ಶಾಸಕರ ಬೆಂಬಲ ಬೇಕಾಗುತ್ತೆ. ಸದ್ಯ CV ಷಣ್ಮುಗಂ ಮತ್ತು ವೇಲುಮಣಿಗೆ 7 ಶಾಸಕರ ಕೊರತೆ ಇದೆ. ಒಂದು ವೇಳೆ ಈಗ ಎಡಪ್ಪಾಡಿ ಪಳನಿಸ್ವಾಮಿ ಬಳಿಯಲ್ಲಿ 22 ಜನ ಶಾಸಕರಿದಾರಲ್ಲ, ಅವರಲ್ಲಿ 7 ಜನ ಶಾಸಕರನ್ನ ತನ್ನತ್ತ ಸೆಳೆದುಕೊಂಡಿದ್ದೆ ಆದ್ರೆ ಆಗ ಪಕ್ಷವನ್ನ CV ಷಣ್ಮುಗಂ ಆಗಿರಬಹುದು ಅಥವಾ ವೇಲುಮಣಿ ಆಗಿರಬಹುದು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದು. ಆಗ ಪಕ್ಷಾಂತರ ನಿಷೇಧ ಕಾಯ್ದೆಯ ಭೀತಿ ಇರೋದಿಲ್ಲ. ಸದ್ಯ ಮಿತ್ರರೇ, ಇವತ್ತಾದಂತಹ ಬೆಳವಣಿಗೆಯಿಂದ ವಿಜಯ್ ಸರ್ಕಾರವೇನೋ ಸುಭದ್ರವಾಗಿದೆ. ಈಗಿರುವಂತಹ ಪ್ರಶ್ನೆ ಏನು ಕೇಳಿದ್ರೆ CV ಷಣ್ಮುಗಂ ಮತ್ತು ವೇಲುಮಣಿ ಮುಂದೇನ್ ಮಾಡ್ತಾರೆ? ಇವತ್ತೇನೋ ಬೆಂಬಲ ಕೊಟ್ಟರು, ನಾಳೆಯ ದಿನ ಅವರು TVK ಜೊತೆಗೆ ಯಾವ ರೀತಿಯಾಗಿ ಸರ್ಕಾರದಲ್ಲಿ ಭಾಗಿಯಾಗ್ತಾರೆ? ಮಂತ್ರಿಮಂಡಲವನ್ನ ಸೇರ್ಪಡೆಗೊಳ್ತಾರಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವಿಸಿದೆ. ಸದ್ಯ ವೇಲುಮಣಿ ಮತ್ತು ಷಣ್ಮುಗಂಗಿರುವಂತಹ ದೊಡ್ಡ ಚಾಲೆಂಜ್ ಏನು ಕೇಳಿದ್ರೆ ಈ ಎಡಪ್ಪಾಡಿ ಪಳನಿಸ್ವಾಮಿ ಇದಾರಲ್ಲ, ಇವರು ಪಕ್ಷದ ಜನರಲ್ ಸೆಕ್ರೆಟರಿ, ಅಂದ್ರೆ ಅವರೇ ಪಕ್ಷದ ಪ್ರಮುಖರು. ಈಗ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದ್ರೆ ಅವರ ತೆಕ್ಕೆಯಲ್ಲಿರುವಂತಹ 22 ಶಾಸಕರ ಕಂಟ್ರೋಲ್ ಕೂಡ CV ಷಣ್ಮುಗಂ ಮತ್ತು ವೇಲುಮಣಿ ಕೈಗೆ ಬರುತ್ತೆ. ಅಂದ್ರೆ ವಿಪ್ ಜಾರಿ ಮಾಡುವಂತಹ ಅಧಿಕಾರ ಇವರಿಗೆ ಸಿಗುತ್ತೆ. ಅಂತಹ ಸಂದರ್ಭದಲ್ಲಿ ನೇರವಾಗಿ TVK ಜೊತೆಗೆ ಸೇರ್ಕೊಂಡು ಅಣ್ಣಾ DMK ಸರ್ಕಾರವನ್ನು ರಚನೆ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ ಇವತ್ತು ಆದಂತಹ ಬೆಳವಣಿಗೆಯಿಂದಾಗಿ ಅಣ್ಣಾ DMK ಸ್ಪಷ್ಟವಾಗಿ ವಿಭಜನೆಗೊಂಡಿದೆ. ಈಗದು ಯಾರ ಕಂಟ್ರೋಲ್ಗೆ ಹೋಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅಂದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಕಂಟ್ರೋಲ್ನಲ್ಲಿ ಇರುತ್ತಾ ಅಥವಾ CV ಷಣ್ಮುಗಂ ಮತ್ತು ವೇಲುಮಣಿ ಕಂಟ್ರೋಲ್ಗೆ ಹೋಗುತ್ತಾ ಅಂತ. ಅದೇನೇ ಆದರೂ ಕೂಡ ಸದ್ಯಕ್ಕೆ ಲಾಭ ಆಗಿದ್ದು ಯಾರಿಗೆ ಕೇಳಿದ್ರೆ ವಿಜಯ್ ಸರ್ಕಾರಕ್ಕೆ. ವಿಜಯ್ ಸರ್ಕಾರ ತುಂಬ ಸೇಫ್ ಆಗುತ್ತೆ. ಮುಂದಿನ 5 ವರ್ಷಗಳ ಕಾಲ ಇವರು ಅಧಿಕಾರ ನಡೆಸ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಇವತ್ತೇ ಉತ್ತರ ಸಿಕ್ಕಿಬಿಟ್ಟಿದೆ. ಒಂದು ಹಂತಕ್ಕೆ ಹೇಳಬೇಕು ಅಂತಂದ್ರೆ ವಿಜಯ್ಗೆ ಈ ಕಾಂಗ್ರೆಸ್ನ ಮುಲಾಜಿರಬಹುದು ಅಥವಾ ಎಡಪಕ್ಷಗಳು, VCK, ಈ ಮುಸ್ಲಿಂ ಲೀಗ್ ಇವರೆಲ್ಲರ ಮುಲಾಜಿತ್ತಲ್ಲ, ಅದು ಇನ್ಮುಂದೆ ಇರೋದಿಲ್ಲ. ಕಾಂಗ್ರೆಸ್ ಏನಂದುಕೊಂಡಿತ್ತು ಆರಂಭದಲ್ಲಿ, ಇಡೀ ಸರ್ಕಾರದ ಜುಟ್ಟು ನಮ್ಮ ಕೈಲಿರುತ್ತೆ ಅಂತ. ಆದರೆ ಇನ್ಮುಂದೆ ಹಾಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿಜಯ್ಗೆ ಬೇಕಾದಂತಹ ನಂಬರ್ ಸಿಕ್ಕಾಗಿದೆ. ಕಾಂಗ್ರೆಸ್,
ವಿಸಿಕೆ ಎಡಪಕ್ಷಗಳು ಯಾರೇ ಬೆಂಬಲವನ್ನ ಹಿಂಪಡೆದ್ರೂ ಕೂಡ ವಿಜಯ್ ಸರ್ಕಾರಕ್ಕೆ ಯಾವುದೇ ಆಪತ್ತು ಎದುರಾಗೋದಿಲ್ಲ. ಹಾಗಂತ ಕಾಂಗ್ರೆಸ್ ಅನ್ನ ವಿಜಯ್ ದೂರ ಮಾಡ್ತಾರಾ ಕೇಳಿದ್ರೆ ನನಗನ್ಸಿದ ಮಟ್ಟಿಗೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಯಾಕೆ ಗೊತ್ತಾ, ವಿಜಯ್ ಸ್ವತಃ ಕಾಂಗ್ರೆಸ್ನ ಸಖ್ಯವನ್ನ ಬಯಸಿದ್ರು. ಕಾಂಗ್ರೆಸ್ ಜೊತೆಗೆ ಅಲಯನ್ಸ್ ಇದ್ದಿದ್ದೇ ಆದರೆ ಅದು 2029 ಲೋಕಸಭಾ ಚುನಾವಣೆ ಇರಬಹುದು, ಮುಂದಿನ ಎಲ್ಲ ಚುನಾವಣೆ ಇರಬಹುದು, ವಿಜಯ್ಗೆ ದೊಡ್ಡ ಸ್ಟ್ರೆಂತ್ ಬರುತ್ತೆ ಅಂತ ಅವರ ಲೆಕ್ಕಾಚಾರ. ಅಂದ್ರೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ಗೆ ಒಂದು ಸೀಮಿತ ವೋಟ್ ಬ್ಯಾಂಕ್ ಇದೆ. ಕಾಂಗ್ರೆಸ್ ಜೊತೆಗೆ ಬಂತು ಅಂತಂದ್ರೆ ಮುಸ್ಲಿಮರು ಜೊತೆಗೆ ಬರ್ತಾರೆ, ಮುಸ್ಲಿಂ ವೋಟ್ ಬ್ಯಾಂಕ್ ಅವ್ರ ಜೊತೆಗೆ ಇದೆ. ಈ ಬಾರಿ ಚುನಾವಣೆಯಲ್ಲಿ ವಿಜಯ್ಗೆ ಮುಸ್ಲಿಮರ ವೋಟ್ ಸಿಕ್ಕಿಲ್ಲ. ಯಾಕೆ ಗೊತ್ತಾ, ವಿಜಯ್ ಗೆದ್ದ ಬಳಿಕ NDA ಕೂಟಕ್ಕೆ ಹೋಗ್ಬಿಡ್ತಾರೆ, ಅವರು ಬಿಜೆಪಿ ಜೊತೆಗೆ ಸೇರ್ಕೊಳ್ತಾರೆ. ಈ ರೀತಿಯಾಗಿ DMK ಪ್ರಚಾರ ಮಾಡಿತ್ತು. ಒಂದು ರೀತಿಯಲ್ಲಿ ಅವರನ್ನ ಬಿಜೆಪಿಯ ಬಿ ಟೀಮ್ ಅಂತ ಬಿಂಬಿಸಲಾಗಿತ್ತು. ಹೀಗಾಗಿ ಮುಸ್ಲಿಂ ಸಮುದಾಯ DMK ಮತ್ತು ಕಾಂಗ್ರೆಸ್ ಜೊತೆಗೆ ನಿಂತ್ಕೊಂಡಿತ್ತು. ಈಗ ಕಾಂಗ್ರೆಸ್ ಜೊತೆಗೆ ಬಂದ ಕಾರಣದಿಂದಾಗಿ ವಿಜಯ್ಗೆ ಆ ವೋಟ್ ಬ್ಯಾಂಕ್ ಶಿಫ್ಟ್ ಆಗುತ್ತೆ. 2029 ಲೋಕಸಭಾ ಚುನಾವಣೆ ಇರಬಹುದು ಅಥವಾ ಬೇರೆ ಬೇರೆ ಚುನಾವಣೆ ಇರಬಹುದು, ಅಲ್ಲಿ ನಾವು 40-45% ವೋಟ್ ಶೇರ್ ಅನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದು ವಿಜಯ್ ಲೆಕ್ಕಾಚಾರ. ಹೀಗಾಗಿ ಅಣ್ಣಾ DMKಯ ರೆಬಲ್ ಟೀಮ್ ವಿಜಯ್ಗೆ ಸಪೋರ್ಟ್ ಮಾಡಿ ಅವರು ಒಂದು ವೇಳೆ ಸರ್ಕಾರದ ಭಾಗವಾದರೂ ಕೂಡ ವಿಜಯ್ ಕಾಂಗ್ರೆಸ್ನ ಸಖ್ಯವನ್ನು ತೊರೆಯುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಈ VCK ಇರಬಹುದು, ಎಡಪಕ್ಷಗಳಿರಬಹುದು, IUML ಇರಬಹುದು, ಇವರೆಲ್ಲರೂ ಹೊರಗೆ ಬರ್ತಾರೆ. ಇವತ್ತವರೆಲ್ಲರೂ ಕೂಡ ವಿಜಯ್ಗೆ ಸಪೋರ್ಟ್ ಮಾಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಸಪೋರ್ಟ್ ಮುಂದುವರಿಯೋದಿಲ್ಲ. ವಿಜಯ್ ಜೊತೆಗೆ ಗಟ್ಟಿಯಾಗಿ ನಿಂತುಕೊಳ್ಳೋದು ಯಾರು ಅಂತಂದ್ರೆ ಒಂದು ಅಣ್ಣಾ DMKಯ ರೆಬಲ್ ಟೀಮ್, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ 5 ಶಾಸಕರು. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಕಾರಣದಿಂದಾಗಿ ತಮಿಳುನಾಡಿನ ಜಿಡ್ಡು ಹಿಡಿದಂತಹ ರಾಜಕಾರಣ ಇತ್ತಲ್ಲ, ಇದು ಮತ್ತೊಮ್ಮೆ ರೀಸೆಟ್ ಆಗ್ತಾ ಇದೆ. ಅಲ್ಲಿ 30ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳಿದ್ವು. ಅದರಲ್ಲಿ ಒಂದಷ್ಟು ಅಣ್ಣಾ DMK ಕಡೆಗಿದ್ರೆ, ಒಂದಷ್ಟು DMK ಕಡೆಗಿದ್ವು. ಒಮ್ಮೆ ಅವರು, ಒಮ್ಮೆ ಇವರು, ಈ ರೀತಿಯಾದಂಥ ಒಂದು ಕುರ್ಚಿ ಆಟ ನಡೀತಾ ಇತ್ತು. ಆದರೆ ಈಗ ಅದು ಟೋಟಲಿ ಕೊಲ್ಯಾಪ್ಸ್ ಆಗಿದೆ. ಇನ್ಮುಂದೆ ಅಂತಹ ವಾತಾವರಣ ಇರೋದೇ ಇಲ್ಲ. ಹೊಸದಾದಂತಹ ಒಂದು ರಾಜಕೀಯ ಸ್ಪೇಸ್ ನಿರ್ಮಾಣ ಆಗಿದೆ. ಇದನ್ನು ಯಾರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ, ಅದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.